ಕನ್ನಡ ಸಿನಿಮಾರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಮತ್ತು ಆಕ್ಷನ್ ಕಿಂಗ್ ಅಂತಲೇ ಕೂಡ ಹೆಸರು ತೆಗೆದುಕೊಂಡಿದ್ದಂಥ ನಟ ಇದೀಗ ತೀವ್ರವಾದ ಅಪಘಾತವಾಗಿ ಬೆಳ್ಳಂಬೆಳಗಿನ 3 ಗಂಟೆ ಸುಮಾರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎನ್ನುವ ಮಾಹಿತಿ ಬರ್ತಿರೋದು. ಹೌದು, ಇತ್ತೀಚೆಗೆ ತಾನೇ ದಿಲೀಪ್ ರಾಜ್ ಅವರು ಮೊನ್ನೆ ತಾನೇ ಈಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಈ ಸಾವನ್ನಪ್ಪಿದ ಮಧ್ಯದಲ್ಲಿ ಈಗ ಕನ್ನಡದಲ್ಲೇ ಹೆಸರು ಮಾಡಿ ಕನ್ನಡ ಸಿನಿಮಾದಲ್ಲೇ ಸುಮಾರು 75 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಇದರಿಂದ ಕನ್ನಡ ಸಿನಿಮಾರಂಗಕ್ಕೆ ಮತ್ತೊಂದು ದೊಡ್ಡ ಆಘಾತ ಉಂಟಾಗಿರುವಂಥದ್ದು. ಹಾಗಾದ್ರೆ ಯಾರಪ್ಪ ಇದು ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರಲ್ಲ, ರಸ್ತೆ ಅಪಘಾತ ಕೊನೆಯುಸಿರೆಳೆದಿದ್ದ ನಟ ಶಂಕರ್ ನಾಗ್ ಅವರು. ಹೌದು, ಶಂಕರ್ ನಾಗ್ ಅವರು ತೀವ್ರದ ಅಪಘಾತವಾಗಿ ಕುತ್ತಿಗೆ ಮುರಿತವಾಗಿ ಇದೀಗ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಹೌದು, ಸದ್ಯ ಅವ್ರ ಪತ್ನಿ ಜೊತೆ ಮತ್ತು ಅವರು ಡ್ರೈವ್ ಮಾಡೋಂಥ ಹೋಗ್ತಾರಂಥ ಸಂದರ್ಭದಲ್ಲಿ ಡ್ರೈವರ್ ಮಾಡಿದಂಥ ಅಚಾತುರ್ಯ ಕೆಲಸ ಮತ್ತು ನಿದ್ದೆ ಮಂಪರಿನಲ್ಲಿ ಮುಂದೆ ನಿಂತಿದ್ದಂಥ ಲಾರಿಯನ್ನು ಗಮನಿಸಿ ದಾವಣಗೆರೆಯಲ್ಲಿ ಇರುವಂಥ ಹತ್ತಿರದ ಹಳ್ಳಿಯ ಹೈವೇನಲ್ಲಿ ತೆಗೆದುಕೊಂಡು ಹೋಗಿ ಓವರ್ಟೇಕ್ ಮಾಡಲು ಹೋಗಿ ನಿಂತಿದ್ದ ಲಾರಿಗೆ ಹೊಡೆದಂಥ ಪರಿಣಾಮವಾಗಿ ಶಂಕರ್ ನಾಗ್ ಅವರು ಮುಂದೆ ಕೂತಿದ್ದರಿಂದ ಅವರ ಕುತ್ತಿಗೆ ಅಲ್ಲೇ ಮುರಿತವಾಗಿದೆ. ಇದರಿಂದ ತೀವ್ರವಾದ ಇದಾದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಕನ್ನಡಕ್ಕೆ ಅತಿ ದೊಡ್ಡ ಮಟ್ಟಿಗೆ ಆಘಾತವಾಗಿದೆ.